ಲಾಲಿ ಹಾಡು ಇದು ದರ್ಶನ್ರ ಹಿಟ್ ಸಿನಿಮಾಗಳಲ್ಲೊಂದು. ಈ ಸಿನಿಮಾ ನೋಡಿದಂಥವ್ರು ದರ್ಶನ್ರನ್ನ ಕೊಂಡಾಡ್ತಾರೆ. ಯಾಕಂದರೆ ಆ ಸಿನಿಮಾದ ಕತೆ ಅಷ್ಟು ಚೆನ್ನಾಗಿದೆ. ಆ ಕಥೆಯನ್ನು ಸೃಷ್ಟಿ ಮಾಡಿದಂಥವ್ರು ಹೆಚ್ಚು ವಾಸು ಅವರು. ದರ್ಶನ್ ಅವರಿಗೆ ಒಟ್ಟು 4 ಸಿನಿಮಾಗಳನ್ನು ಡೈರೆಕ್ಷನ್ ಮಾಡಿದ್ದಾರೆ. ಆದರೆ ಆ ಡೈರೆಕ್ಟ್ ಮಾಡಿದಂಥ ಹೀರೋ ಇವತ್ತು ಪರಪ್ನಾಗ್ರಹಾರ ಜೈಲಿನಲ್ಲಿದ್ದಾರೆ. ಈ ಬಗ್ಗೆ ಮಾತಾಡ್ಕೊಂಡು ಜೊತೆಗೆ ಹೆಚ್ಚು ವಾಸು ಸರ್ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ ಸರ್. ಇಂಥ ಒಂದು ಸಿಚುವೇಶನ್ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ ನಿಜವಾಗ್ಲೂ ನೋವಾಗುತ್ತೆ. ಯಾಕಂದರೆ ಇಷ್ಟು ಸಿನಿಮಾ ಮಾಡಿ ಇಷ್ಟು ಫ್ಯಾನ್ಸ್ ಫಾಲೋವರ್ಸ್ ಇದ್ದು ಈ ಥರ ಒಂದು ಘಟನೆ ನಡೆದು ಅವರು ಇದರಲ್ಲಿ ಸೆಲ್ಲಿ ಹಿಂದುಗಡೆ ಕೂತಿದ್ದಾರೆ ಅಂದರೆ ತುಂಬಾ ನೋವಾಗೋ ವಿಷಯ ಇದು. ಇದೇನು ಯಾರು ಸಂತೋಷ ಬೀಳೋ ವಿಷಯ ಅಲ್ಲ, ಏನು ವಿಷಯ ಅಲ್ಲ. ಆದರೆ ಒಂದು ಘಟನೆ ನಡಿಬಾರ್ದು, ನಡೆದೋಗಿದೆ. ಇದ್ರ ಬಗ್ಗೆ ತೀರ್ಪು ಬರೋವರೆಗೂ ಏನು ನಾವು ಅದ್ರ ಬಗ್ಗೆ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಿ ಹೇಳೋಕ್ಕೆ ಸಾಧ್ಯ ಇಲ್ಲ ಸರ್. ಸರ್ 4 ಸಿನಿಮಾಗಳು ಮಾಡಿದ್ರಿ. ಲಾಲಿ ಹಾಡು, ಇಂದ್ರ, ವಿರಾಟು, ಭಗವಾನು, ಎಷ್ಟೆಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರಿ. ದರ್ಶನ್ ಕ್ಯಾರೆಕ್ಟರ್ಗಳನ್ನ ತೆರೆ ಮೇಲೆ ಮೇಳೈಸೋ ರೀತಿ ನೀವು ಮಾಡಿದ್ರಿ. ರಿಯಲ್ ಲೈಫಲ್ಲಿ ದರ್ಶನನ ಈಗಿನ ಸ್ಥಿತಿ ನೋಡ್ತಾ ಹೋದಾಗ ಒಂದು ಬ್ಯಾಡ್ ಇನ್ಸಿಡೆಂಟ್ ಜೊತೆಗೆ ಬ್ಯಾಡ್ ಇನ್ಸಿಡೆಂಟ್ಗಿಂತ ಇಂಥ ಒಬ್ಬ ಹೀರೋ ಹೀಗೆ ಕೆಲಸ ಮಾಡ್ತಾನೆ ಅನ್ನೋಂಥದ್ದು ಒಂದು ಬೇಜಾರು ಅಂತ ಅನಿಸುತ್ತೆ ಸರ್. 100%. ಯಾಕೆಂದರೆ ಈಗ ನಾವು ನಿಜವಾಗ್ಲೂ ನೀವಾಗ ಟಿ ವಿಲಿ ಬರೋದು, ಜನಗಳು ಮಾತಾಡ್ತಾ ಇರೋದು, ಅವರು ಸೆಲ್ಲಲ್ಲಿರೋದೆಲ್ಲ ನೋಡ್ತಾ ಇದ್ರೆ ನಮ್ಗೆ ಒಂದೊಂದು ಸರಿ ಶೂಟಿಂಗ್ಗಳು ಮಾಡಿದಾಗ, ಕತೆಗಳು ಮಾಡಿದಾಗ ರಾತ್ರಿ ನಾವು ಮಲ್ಕೊಂಡಾಗ ಕನಸಲ್ಲಿ ಒಂದೊಂದು ಸೀನ್ಗಳು ತೆಗಿತಾ ಇರ್ತೀವಿ. ಅಂದರೆ ನಮ್ಗೆ ಏನೋ ಇಮ್ಯಾಜಿನೇಷನ್ ಹಾಕ್ಕೊಳ್ತೀವಿ, ಒಂದು 20 ಮಾಡ್ಕೊಂಡ್ಬಿಟ್ಟಿರ್ತೀವಿ ತಲೆಯಲ್ಲಿ ಓಡ್ತಾ. ನಮ್ಗೆ ನಿಜವೂ ಹಂಗೇನೋ ಇದೇನೋ ಅನ್ನೋದು ಒಂದೊಂದು ಸರಿ ಅನಿಸ್ಬಿಡುತ್ತೆ. ನಿಜವಾಗ್ಲೂ ನಾವು ನೋಡ್ತಾ ಇರ್ತೀವಿ ಟಿ ವಿಲಿ, ಮತ್ತು ಜನಗಳು ಮಾತಾಡ್ತಾ ಇರೋದು. ನಾನು ಇವಾಗ ಇದತ್ರನೂ ಹೋಗಿದ್ದೆ, ಸ್ಟೇಷನ್ ಅಲ್ಲೆಲ್ಲ ನೋಡಿದಾಗ ನಾವು ಇದೇನೋ ಒಂದು ಇನ್ಸಿಡೆಂಟೋ ಇಲ್ಲ ನಾನೇನೋ ಶೂಟಿಂಗ್ ಮಾಡ್ತಾ ಇದ್ದೀನೇನೋ ಆ ಫೀಲಿಂಗ್ಸಲ್ಲೇ ಇದ್ದೀವಿ ನಾವು ಇನ್ನೂ. ಅದಾಗಿದೆ ಅನ್ನೋದು ಒಂದೊಂದು ಸರಿ ಏನಾಗುತ್ತೆ, ಅದು ನೋಡಿದಾಗ ಅಲ್ಲಿ ಹೋದಾಗ ಬೇರೆಯವ್ರು ಮಾತಾಡಿದಾಗ ಅನ್ನಿಸ್ತಾ ಇದೆ. ಬಟ್ ಇಂಟೀರಿಯಲ್ಲಿ ನಮಗೆ ಇನ್ನೂ ಆ ಡೈಜೆಸ್ಟ್ ಆಗಿಲ್ಲ ಸರ್. ಸರ್ ನೇರವಾಗಿ ಕೇಳ್ತಾ ಬರ್ತೀನಿ, ನೀವು ಸಿನಿಮಾ ಮಾಡಿದಿರಿ ದರ್ಶನ್ ಜೊತೆಗೆ. 4 ಸಿನಿಮಾಲಿ ಒಡನಾಟ ಅಂದರೆ ತುಂಬ ದೊಡ್ಡ ಒಡನಾಟ ಇರುತ್ತೆ ನಿಮಗೆ. ರಿಯಲ್ ಲೈಫಲ್ಲಿ ದರ್ಶನ್ ಅವ್ರು ಹೀಗೇನಾ ಸರ್? ಸರ್ ನೀವು ನಿಜವೂ ದರ್ಶನ್ ಹತ್ರ ನೀವೆಷ್ಟು ಅವ್ರ ಹತ್ರ ಒಡನಾಟ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ. ನಾನು 2002ಇಂದ ತುಂಬ ನಾವು ಕ್ಲೋಸ್ ಅಂತಾಗಿದ್ದು 2006ಇಂದ ಸರ್. ಸರ್ ಅವ್ರು ನೀವೇನಾದ್ರು ಫ್ರೆಂಡ್ಶಿಪ್ ಮಾಡಿಬಿಟ್ರೆ ನೀವು ನಿಜವಲ್ಲೂ ಸಿನಿಮಾಲಿ ಈ ಥರ ಇದ್ದಾರೆ, ಇವರು ಈ ಥರ ಇರೋಕ್ಕೆ ಸಾಧ್ಯನೇ ಅಂತ ಅಷ್ಟು ಡೌನ್ ಫಾಲ್ ಸರ್. ಮಾತಾಡ್ಸೋದಾಗಲಿ, ಎಲ್ಲರ ಹತ್ರ ಕಾಮಿಡಿ ಮಾಡಿಕೊಂಡು ತಮಾಷೆ ಮಾಡಿಕೊಂಡು, ಯಾರಿಗೂ ಸಟ್ಟಿಗೆ ಬೈಯೋ ಯಾರು ಹುಡುಗರು ಎಲ್ಲ ಹುಡುಗರ ಹತ್ರ ತಮಾಷೆ ಮಾಡ್ಕೊಂಡು ಕೂತಿರ್ತಾರೆ. ಅವರು ಇವಾಗ ನಡೆದಿರೋ ಈ ಇನ್ಸಿಡೆಂಟ್ಗೂ ನೀವು ಸಿನಿಮಾಲಿ ಮಾಡೋ ಆ್ಯಕ್ಷನ್ಗೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇರೋಲ್ಲ ಸರ್. ಆ ಥರ ಈಗ ನಾನು 4 ಸಿನಿಮಾ ಮಾಡಿದ್ದೀನಿ ಸರ್. ನಾನು 4 ಸಿನಿಮಾ, ಫಸ್ಟ್ ಸಿನಿಮಾ ಬಿಡಿ ಅವರು ಅವಾಗ ಇನ್ನೂ ಬಿಗಿನಿಂಗ್ ಸ್ಟೇಜು ಲಾಲಿ ಹಾಡು. ಅವಾಗಂತೂ ಅವರು ತುಂಬ ಅದಾದ ನಂತರ ನಾನು ಭಗವಾನ್ ಮಾಡಿದೆ. ಆವಾಗ ಒಂದು ರೇಂಜಿಗೆ ಬಂದಿದ್ದರು, ಅದೊಂದು ಕಮರ್ಷಿಯಲ್. ಆವಾಗಲೂ ಅಷ್ಟೆ ಸರ್. ಇವಾಗ ನಾನು 4 ಸಿನಿಮಾ ಮಾಡಿದ್ದೀನಿ. ಅಟ್ ಪ್ರೆಸೆಂಟ್ ನಾನು ಮೊನ್ನೆ ಫೆಬ್ರವರಿ ಅವ್ರ ಬರ್ತ್ಡೇಗೆ ಹೋಗುವಾಗಲೂ ನಾನು ಬಿಗಿನಿಂಗ್ ದರ್ಶನ್ ಯಾವ ಥರ ನೋಡಿದ್ದೀನೋ, ನಮ್ಮನ್ನು ಯಾವ ಥರ ಅವರು ಟ್ರೀಟ್ ಮಾಡ್ತಾಯಿದ್ರು, ಮಾತಾಡಿಸ್ತಾಯಿದ್ರು, ಅದೇ ರೀತಿ ಅದೇ ಮಾತು ಅದೇ ಗೌರವದಲ್ಲೇ ಇದ್ದರು ಸರ್. ಇದುವರೆಗೂ ನಾನು 4 ಸಿನಿಮಾ ಸೆಟ್ಟಲ್ಲೂ ಒಂದು ದಿವಸನೂ ನಾನು ಯಾವ 4 ಸಿನಿಮಾ ಯಾರನ್ನಾನು ಟೆಕ್ನಿಷಿಯನ್ ನೀವು ಕೇಳ್ಕೊಳ್ಳಿ, ಒಂದು ದಿವಸ ನನ್ನ ಸೆಟ್ಟಲ್ಲಿ ಜಗಳ ಆಗಿಲ್ಲ, ಹೊಡೆದಾಟ ಆಗಿಲ್ಲ, ಯಾರಿಗೂ ಬೈದಿಲ್ಲ, ಏನೇ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೆದಿಲ್ಲ ಸರ್. ಮತ್ತು ಯಾಕೆ ಈಗ ಇಂಥ ಒಂದು ದೊಡ್ಡ ದುರ್ಘಟನೆ ಆಯಿತು ಅಂತ ಅನ್ಸುತ್ತೆ ನಿಮಗೆ? ಸರ್ ಇದು ಯಾಕಾಯಿತು ಏನಾಯಿತು ಅಂತ ಹೇಳೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂದರೆ ಇದೊಂದು ಇನ್ಸಿಡೆಂಟ್ ನಡೆದೋಗಿದೆ. ಇದು ಯಾರು ಗೊತ್ತಿ ಮಾಡೋವಂಥ ವಿಷಯ ಅಲ್ಲ. ಈಗ ಏನಾದರೂ ಒಂದು ಶೂಟಿಂಗ್ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಗೊತ್ತಿದ್ದು ಅವ್ರು ಹಂಗೆ ಮಾಡ್ತಾರೆ, ಇಲ್ಲ ಯಾರನ್ನೋ ಫಸ್ಟೇ ಅವರು ಮಾಡಿ ಮಾಡ್ತಾರೆ ಅಂದರೆ ಅದಕ್ಕೆ ಹೇಳೋ ಶಕ್ತಿ ಇದು ಆ ನಡೆದೋಗಿರೋ ಚಾತಿರಿ. ಇದು ಗೊತ್ತಿಲ್ಲ ಆಗೋಗ್ಬಿಟ್ಟಿದೆ. ಅಂದರೆ ಗೊತ್ತಿಲ್ಲ ಅಂತಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಇದು ಅವ್ರಿಗೂ ಗೊತ್ತಿಲ್ಲದೆ ಆಗಿದೆಯೋ ಅನ್ನೋದು ಗೊತ್ತಿಲ್ಲ ನಮಗೆ. ಸೊ ಈಗ ನಡೆದೋಗಿದೆ ಅಷ್ಟೇ. ಇದ್ರ ಬಗ್ಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಸರ್ ನೀವು ಹೇಳಿದ್ರಿ ಇತ್ತೀಚೆಗೆ ಬರ್ತ್ಡೇ ವಿಶ್ ಮಾಡಿ ಕೂಡ ನಾವು ಹೋಗ್ತಿದ್ವಿ, ಪ್ರತಿ ವರ್ಷವೂ ಹೋಗ್ತೀವಿ, ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀವಿ, ಎಲ್ಲವೂ ಹೇಳ್ತಾ ಇದ್ರೆ. ಬಟ್ ದರ್ಶನ್ ಹೇಗಿದ್ದು ಈ ಥರ ಬದಲಾದ್ರತ್ತೋ ಅಂತ ಅನ್ಸುತ್ತೆ ನಿಮಗೆ? ಸರ್ ನೀವು ಕೇಳೋದ್ರಲ್ಲಿ ಕರೆಕ್ಟ್ ಇದೆ. ಈಗ ನಾವೊಂದು ರಿಲೇಷನ್ಶಿಪ್ ಇರ್ತೀವಿ ಅಂದ್ಕೊಳ್ಳಿ ಸರ್. ನೀವು ಯಾವಾಗಲೂ ಒಂದೇ ಥರ ಇದ್ದರೆ ನಿಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೀವು ಆಚೆ ಆಗಿರೋದು ಗೊತ್ತಿರ್ಬೋದು. ಈಗ ನಮ್ಮದೊಂದು ಸರ್ಕಲ್ ಇದೆ ಸರ್. ನಾವು MD ಶ್ರೀಧರು, ಕೃಷ್ಣಕುಮಾರ್ ಕ್ಯಾಮ್ರಾಮ್ಯಾನು, MG ರಾಮಮೂರ್ತಿ ಸರು, ನಾವೆಲ್ಲ ಎಲ್ಲನ ಅಕಸ್ಮಾತ್ ಸಾರ್ದು ಏನೋ ಫಂಕ್ಷನ್ನು, ಬರ್ಡೇನೋ, ಒಂದು ಆಡಿಯೋ ರಿಲೀಸು, ನಾವೆಲ್ಲ ಒಟ್ಟೊಟ್ಟಿಗೆ ಸೇರ್ತೀವಿ. ಅಲ್ಲಿ ಯಾವತ್ತಾದರೂ ಒಂದು ದಿನ ಒಂದು ಇನ್ಸಿಡೆಂಟ್ ಈ ಥರ ಆಗಿದ್ದರೆ, ಅಪ್ಪ ಈ ಥರ ಮಾಡ್ತಾನಪ್ಪ, ಏನೇನು ಆದಾಗ ಏನೋ ಮಾತಾಡ್ತಾನೆ, ಏನೋ ಮಾಡ್ತಾನೆ ಅನ್ನೋದಿರೋದು. ನಾವು ಫ್ರಮ್ ದಿ ಬಿಗಿನಿಂಗ್ ನೋಡಿದಾಗಿಂದ ಅಪ್ ಟು ಪ್ರೆಸೆಂಟ್ ಇಲ್ಲೋವರೆಗೂ ಒಂದು ದಿವಸನೂ ಆ ಥರ ನಮ್ಮ ಜೊತೆಲಾಗಿಲ್ಲ. ಹಂಗಾಗಿ ನಾವು ಬೇರೆದನ್ನು ಅದು ನಡೆದಿಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ನಡೆದಿದೆ ಅಂತಲೇ ಹೇಳೋಕ್ಕಾಗಲ್ಲ. ನಾವು ನೋಡಬೇಕು, ನಾವು ಅದನ್ನು ಅನುಭವಿಸಿದ್ರೆ ಅದ್ರ ಬಗ್ಗೆ ನಾವು ಏನಾದರೂ ಒಂದು ಚೂರು ಕ್ಲೂ ಕೊಟ್ಟು ಅದ್ರ ಬಗ್ಗೆ ಏನಾದರೂ ಒಂದು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಇದುವರೆಗೂ ನಮಗೆ ನಡೆದಿಲ್ಲ ಸರ್. ನಾನು ಇಷ್ಟು 4 ಸಿನಿಮಾ ಮಾಡಿದ್ದೀನಿ. ಅದಲ್ಲದೆ ಅವ್ರ ಜೊತೆ ಅವ್ರು ಯಾವ ಸಿನಿಮಾ ಮಾಡಲಿ, ಆಮೇಲೆ ಈಗ ನಾನು MD ಶ್ರೀಧರ್ ಡೈರೆಕ್ಷನ್ ಮಾಡಿದ್ರೆ ನಾನು ಅವ್ರ ಸೆಟ್ಟಲ್ಲಿ ಹೋಗಿರ್ತೀವಿ.
ಇವರು ಮನೆ ಯಜಮಾನ ಮಾಡಿದ್ರು ಸುರೇಶ್ ಅವರು ಆ ಥರ ನನ್ನ ಕ್ಲೋಸ್ ಇದ್ದರೆ ನಾನು ಅವ್ರ ಸೆಟ್ಟಲ್ಲಿ ಹೋಗ್ತೀನಿ, ಮಾತಾಡ್ತೀನಿ, ಎಲ್ಲ ಮಾಡ್ತೀನಿ. ನನಗೆ ಯಾರನ್ನ ಆ ಪ್ರೊಡ್ಯೂಸರ್ಸ್ ನನಗೆ ಒಂದೊಂದು ಸೆಟ್ಟಲ್ಲಿ ನಾನು ಹೋದ್ರೆ ಇದು ಮಾಡಲ್ಲ. ನಾವು ಹೋದಾಗ ಅವ್ರು ಊಟ ತಿಂಡಿ ಆಗಲಿ ಪ್ರತಿಯೊಂದರಲ್ಲೂ ದರ್ಶನ್ ನನಗೆ ಬಿಗಿನಿಂಗ್ ಹೆಂಗೆ ದರ್ಶನ್ ಫಸ್ಟು ಏನು ಗೌರವ ಕೊಡ್ತಾಯಿದ್ರು, ನಮಗೇನು ಇದು ಮಾಡ್ತಾಯಿದ್ರು, ನಮ್ಮ ಹತ್ರ ಎಷ್ಟು ಕ್ಲೋಸಾಗಿ ಮಾತಾಡೋ ಹಂಗೆ ಮಾತಾಡ್ತಿರುವಾಗ ನಾವು ಹೆಂಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕಾಗತ್ತೆ. ಸರ್, ಇತ್ತೀಚೆಗೆ ದರ್ಶನ್ ಅವ್ರ ಸುತ್ತಮುತ್ತ ಇರುವಂಥವ್ರು ನೀವುಗಳು ನಿರ್ದೇಶಕರುಗಳೇನಿದ್ರಿ ಅಥವಾ ನಿರ್ಮಾಪಕರುಗಳಿದ್ರಿ ಅವ್ರನ್ನ ಕೆಲವೊಂದು ತಪ್ಪುಗಳಾದಾಗ ದರ್ಶನ್ ಸರಿ ಇದು ತಪ್ಪು ಅನ್ನೋವಂಥದ್ದು ಹೇಳ್ತಾ ಇದ್ವಿ ಅನ್ನೋ ಮಾತುಗಳು ನಿಮ್ಮ ಇರುವಂಥ ಫ್ರೆಂಡ್ಸ್ ಗ್ರೂಪಲ್ಲಿ ನಮ್ಮ ಜೊತೆಗೆ ಸಾಮಾನ್ಯ ಮಾತಾಡುವಾಗ ಹೇಳಿದ್ರು. ಆದರೆ ಇತ್ತೀಚೆಗೆ ಇರುವಂಥ ಗ್ರೂಪ್ ಇದೆಯಲ್ಲ ಅದು ಅವ್ರನ್ನ ಹಾಳು ಮಾಡ್ತು, ಅವ್ರನ್ನ ಕುಡಿತದ ದಾಸನಾಗಿ ಮಾಡ್ತಾ ಹೋಯಿತು, ಹೆಚ್ಚು ಡ್ರಿಂಕ್ಸ್ ಹೆಚ್ಚು ಮಾಡ್ತಾ ಇದ್ರು ಅನ್ನೋದು ಒಂದು ಆರೋಪ ಇದೆ. ನೀವೇನು ಹೇಳ್ತಿದ್ದ ಬಗ್ಗೆ? ಸರ್, ನಾನು ಹೇಳೋದು ಹ್ಯಾಬಿಟ್ಸ್ ಇತ್ತು ಯಾವಾಗಿಂದ, ಇಲ್ಲ ಅಂತಲ್ಲ. ಈಗ ಅವ್ರು ಬಿಟ್ಟು ಏನು ಓವರಾಗಿ ಏನೂ ಮಾಡಿಲ್ಲ ಸರ್. ಈಗ ಒಂದು ಸರಿ ಏನಾರು ತಪ್ಪಾಗ್ಬಿಟ್ರೆ ಸರ್, ಅದೇನು ಸಣ್ಣ ವಿಷಯ. ಈಗ ನಿಮ್ಮೊಂದು ಹೆಲ್ತ್ ಹಾಳಾಗ್ಬಿಡುತ್ತೆ ಅಂತೀನಿ ಒಬ್ಬನಿಗೆ, ಅವನು ರೆಗ್ಯುಲರ್ಗೆ ಕುಡಿತಾ ಇರ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ. ಅವ್ನು ಹಾಸ್ಪಿಟಲ್ ಸೋತೋಗಿದ ತಕ್ಷಣ ಏನು ಹೇಳ್ತಾನೆ, ಕುಡಿದು ಸೋತೋದ ಅಂದ್ಬಿಡ್ತಾರೆ. ಅವ್ನು ನಾರ್ಮಲ್ಗೆ ಕುಡಿತಾ ಇರ್ತಾನೆ, ಅವ್ನು ಎಷ್ಟೋ ವರ್ಷ ಕುಡ್ಕೊಂಡು ಬಂದಿರ್ತಾನೆ. ಅವನೇನೋ ಹೆಲ್ತ್ ಅಪ್ಸೆಟ್ ಆಗಿ ಅವ್ನು ಸೋತೋಗ್ಬಿಟ್ಟ ಅಂದರೆ ಅವ್ನು ಏನು ಕಾಯಿಲೆ ಏನೋ ಕಾಯಿಲೆ ಸತ್ತಿರ್ತಾನೆ. ಅವ್ನು ಬೇರೆ ಏನೋ ಅದಳೆ ಜನ ಏನು ಹೇಳ್ತಾರೆ ಹೇಳಿ, ಅವ್ನು ಕುಡಿದು ಸತ್ತೋದ ಅಂತಾರೆ. ಹಂಗೆ ಅದೊಂದು ಸ್ಟಿಕ್, ಅದು ಎಲ್ಲರಿಗೂ ಅಂಟಿಸೋ ಸ್ಟಿಕ್ಕರೇ ಇವ್ರಿಗೂ ಅಂಟಿಸಿದ್ದಾರೆ. 2011ಇಂದ ನೋಡಿದ ಹಾಗೆ ದರ್ಶನ್ ಅವರ ಗಲಾಟೆಗಳ ಬಗ್ಗೆ ನಿಮಗೆ ತುಂಬ ಮಾಹಿತಿ ಇದೆ ಅಂತ ಅನ್ಕೋತೀನಿ. ಯಾಕಂದರೆ ಎಲ್ಲ ಅವ್ರ ಜರ್ನಿಯನ್ನು ನೋಡ್ಕೊಂಡು ಬಂದಿರೋದು ನನಗೆ ಒಂದೆರಡು ಗಲಾಟೆಗಳಿಲ್ಲ, ಹಲವಾರು ಗಲಾಟೆಗಳಿದೆ. ಮೈಸೂರಿಗೆ ಹೋದ್ರೆ ಅಲ್ಲೂ ಗಲಾಟೆ ಆಗ್ತಿರುತ್ತೆ, ಬೆಂಗಳೂರು ಆರ್ ನಗರ ಬಂದರೆ ಅಕ್ಕಪಕ್ಕದವ್ರ ಮನೆಯವ್ರ ಜೊತೆ ಗಲಾಟೆ ಆಗ್ತಿರುತ್ತೆ, ಅದೇ ಕ್ಲಬ್ಗೆ ಹೋದ್ರೆ ಅಲ್ಲಿ ಗಲಾಟೆ ಆಗುತ್ತೆ, ಮನೆಯಲ್ಲಿ ಫ್ಯಾಮಿಲಿ ಜೊತೆ ಗಲಾಟೆಗಳು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಈಗ ನಾವು ನೋಡಿರೋದು, ಈಗ ಫಸ್ಟು ಅವ್ರ ಫ್ಯಾಮಿಲಿದು ಒಂದು ಗಲಾಟೆ 2011 ಅದೊಂದು ಗಲಾಟೆ ಬಿಟ್ಟರೆ ಸರ್, ಅದನ್ನೇನು ನಾವು ನೋಡಿಲ್ಲ. ಗಲಾಟೆ ಆಗಿದ್ದು ಆವಾಗಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿರೋ ವಿಷಯ, ನಾವು ಅದ್ರ ಜೊತೆಗೆ ಓಡಾಡಿ ಮಾಡಿರೋ ವಿಷಯನೇ. ಅದಾದಮೇಲೆ ಇನ್ಸಿಡೆಂಟ್ಗಳು ನಡೆದಿದೆ, ಹಿಂಗಾಯಿತು ಹಂಗಾಯಿತು ಅಂತ ಈಗ ಚಾನಲಲ್ಲೋ ಪೇಪರಲ್ಲೋ ಇನ್ಯಾವುದೋ ವ್ಯಕ್ತಿಗಳಿಂದ ಕೇಳಿದ್ದೀವಿ ಅಂದರೆ ನಾವು ನೋಡಿಲ್ಲ ಸರ್. ಅದನ್ನು ನಾನು ಹೇಳ್ತಾ ಇರೋದು, ನಾವು ನೋಡಿಲ್ಲ. ನಾವು ಅದ್ರ ಜೊತೆಗೆ ನೋಡಿಲ್ಲ. ಒಂದು ಇನ್ಸಿಡೆಂಟು ನಮ್ಮ ಟ್ರೂಪಲ್ಲಿ ನಡೆಯುವಾಗ ಆಗಿದ್ದರೆ, ಮನುಷ್ಯ ಈ ಥರನಪ್ಪ, ಕುಡ್ದಾಗ ಹಿಂಗೆ ಮಾಡಿಬಿಡ್ತಾನೆ, ಕುಡ್ದಾಗ ಹಂಗೆ ಮಾತಾಡ್ತಾನೆ, ಏಕೆ ನಮ್ಮ ಮರ್ಯಾದೆ ಕೊಡಲ್ಲ ಅಂತ ಹೇಳ್ಬೋದು. ನಮಗೆ ಕುಡ್ದಾಗಲೂ ನಮ್ಮನ್ನು ಅದೇ ಗೌರವವಾಗಿ ಮಾತಾಡ್ತಾರೆ, ಕುಡಿದಾಗಲೂ ಅದೇ ಗೌರವವಾಗಿ ಮಾತಾಡ್ತಾರೆ. ಎಲ್ಲ ಟೈಮಲ್ಲೂ ಅದೇ ಥರ ಇರುವಾಗ ನಾವು ಹೆಂಗೆ ಹೇಳೋಕ್ಕೆ ಸಾಧ್ಯ ಸರ್ ಅದ್ರ ಬಗ್ಗೆ? ನೀವು ನಿರ್ದೇಶಕರು, ಹಾಗಾಗಿ ಒಂದು ಕಂಪ್ಲೇಂಟ್ಸ್ ಇದೆ ನಿರ್ದೇಶಕರ ಮೇಲೆ. ದರ್ಶನ್ ಅವರು ಕೆಲವೊಂದು ನಿರ್ದೇಶಕರಿಗೆ ಹೊಡೆದಿದ್ದಾರೆ, ಬೈದಿದ್ದಾರೆ ಅನ್ನೋದಿದೆ, ನಿರ್ಮಾಪಕರುಗಳಿಗೆ ಹೊಡೆದಿದ್ದಾರೆ, ಆವಾಜ್ ಹಾಕಿದ್ದಾರೆ ಅನ್ನೋದೆಲ್ಲ ಇದೆ. ನೀವು ಇದನ್ನು ಎಷ್ಟು ನಂಬ್ತೀರಿ? ಮತ್ತು ನಿಮ್ಗೆ ಇದ್ರ ಬಗ್ಗೆ ಅಂದರೆ ಕಿವಿಗೆ ಬಿದ್ದಿದೆಯಾ ಹೇಗೆ? ಇಲ್ಲ ಸರ್, ಈಗ ನಾನು ನೋಡಿ ಸರ್, 2 ಸಾರಾ ಗೋವಿಂದ್ ಅವ್ರು ಮಾಡಿರೋದು ಪ್ರೊಡಕ್ಷನ್ ಅವ್ರದ್ದು. ಇನ್ನು ಅವ್ರನ್ನಂತೂ ಯಾರು ಏನು ಮಾಡೋಕ್ಕೋಗಲ್ಲ, ಯಾರನ್ನ ಅವ್ರ ಸೆಟ್ಟಲ್ಲಿ ಯಾರು ಜಗಳ ಅನ್ನಿಲ್ಲ, ಆರ್ಟಿಸ್ಟ್ಗೂ ಹೊಡೆದಿಲ್ಲ. ಅದಾದಮೇಲೆ ಚೆನ್ನೈ ಪ್ರೊಡ್ಯೂಸರು, ಬೆಂಗಳೂರು ಪ್ರೊಡ್ಯೂಸರ್ ಪಾರ್ಟ್ನರ್ ಮಾಡಿ ಇಂದಿರಾ ಮಾಡ್ದು. ಒಂದು ದಿವಸ ಯಾರಿಗೂ ಬೈದಿಲ್ಲ, ಒಂದು ದಿವಸ ಯಾರಿಗೂ ಇದು ಮಾಡಲ್ಲ. ಈ ವಿರಾಟ್ ಕೂಡ ಹೈದರಾಬಾದ್ ಪ್ರೊಡ್ಯೂಸರ್ ಮೋಸ ಮಾಡಿ ಎಲ್ಲ ಹೋದರೂ ಕೂಡ ಅಂಥ ಟೈಮಲ್ಲೂ ಕೂಡ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮಾಡಿದ್ದಾರೆ. ಅದು 2 ವರ್ಷ ನಿಂತೋಯ್ತು ಸಿನಿಮಾ. ಅದಾದ ನಂತರ ಸಿನಿಮಾ ನಿಂತೋಯ್ತು ಅನ್ನೋ ಬೈಕ್ ನಾನೇನು ಮಾಡಿದೆ, ಎಲ್ಲೋ ಹೊರಗಡೆ ಹೋಗ್ಬಿಟ್ಟು ಯಾರ ಹತ್ರನೋ ಒಂದು 50 ಲಕ್ಷ ಸಾಲ ತಂದುಬಿಟ್ಟೆ. ಯಾರೋ ಫ್ರೆಂಡ್ಸ್ ಸರ್ಕಲ್ ಹತ್ರ ಮಾತಾಡ್ಬಿಟ್ಟು, ನಮ್ಮ ಪಾರಿಜಾತ ಮಧು ಅಂತಿದ್ದಾರೆ, ಅವ್ರ ಹತ್ರ ವಿತೌಟ್ ಅವರು ಮತ್ತು ಸಫರ್ ಮೈಸೂರು ಸೇರಿ ಏನು ಡಾಕ್ಯುಮೆಂಟ್ ಕೂಡ ನಮ್ಮ ಪ್ರೊಡ್ಯೂಸರ್ ಹತ್ರ ಮೇಲೆ ಕೊಡಿಸ್ತೀನಿ ಸರ್, ಅದು ತೊಗೊಂಡು ಅವ್ರಿಗೆ ಹೋದೆ. ಗುರುಗಳೇ ಯಾರು ಕೊಟ್ಟಿದ್ದು ದುಡ್ಡು ಅಂತ ಕೇಳಿದ್ರು. ಇಲ್ಲ ಸರ್, ಹಿಂಗೆ ಆಗಿದೆ. ಯಾಕಂದರೆ ಆ ಮನುಷ್ಯ ಮೊದಲೇ ಎಲ್ಲ ತಿಳ್ಕೊಂಬಿಟ್ಟಿರ್ತಾರೆ, ಅವ್ರ ಹತ್ರ ಸುಳ್ಳು ಹೇಳಿದ್ರೆ ಆ ನಾವು ಯಾವಾಗಲೂ ಅಷ್ಟೇ ಗೊತ್ತು, ಓಪನ್ನಾಗೆ ಮಾತಾಡೋದು, ಹಿಂಗೆ ತಂದುಬಿಟ್ಟಿದ್ದೀನಿ. ಬುದ್ಧಿ ಐತ ಗುರುಗಳೇ, ನೀವೇನು ಮಾಡ್ಕೊಂಡಿದ್ರಿ? ಯಾಕೆ ನಿಮ್ಗೆ ಸಿನಿಮಾ ನಿಲ್ಲಲ್ಲ? ಒಂದು 6 ತಿಂಗಳು ಲೇಟ್ ಆಗ್ಬೋದು, 1 ವರ್ಷ ಲೇಟ್ ಆಗ್ಬೋದು, 100% ನಡೆಯುತ್ತೆ. ನೀವು ಇದನ್ನು ತಂದು ಬಡ್ಡಿ ಕಟ್ಕೊಂಡು ನಿಮ್ಗೆ ಯಾಕೆ ರಿಸ್ಕ್? ಇದು ಸುಮ್ಮನೆ ರೀ, ವಾಪಸ್ ತೊಗೊಂಡೋಗಿ ಕೊಡಿ. ವಿಜಯ್ ತಂದರು ಬ್ಯಾಗ್, ವಿಜಯ್ಗೆ ಅವ್ರ ಮಿಸ್ಸಸ್ ಕೇಳಿದ್ರು, ತಂದರು. ಆ ಬ್ಯಾಗು ಚೆಕ್ಕು ಕೊಟ್ಟು ಕಳಿಸ್ಬಿಟ್ರು. ಹೋಗಿ ಅವ್ರು ಕೊಟ್ಬಿಟ್ಟು ನನಗೆ ಫೋನ್ ಮಾಡಿಸಿ ಅಂತಂದರು. ಅಂದರೆ ನಮ್ಮ ಇದನ್ನು ಒಳ್ಳೆ ಆಗಲಿ ಅಂತ ಅವರು. ಇವಾಗ ನಾನೇ ಆಗಲಿ ಸರ್, ನನಗೊಂದು ರೆಮೆಂಡೇಷನ್ ಬರಬೇಕು ಅಂದ್ಕೊಳ್ಳಿ. ಈ ಟೈಮಲ್ಲಿ ಸರ್ ನನ್ನ 2 ತಿಂಗಳು ಲೇಟ್ ಇದು ಶೂಟಿಂಗ್ ಸ್ಟಾರ್ಟು, ನಿಮಗೆ ಇವಾಗ ತಂದುಬಿಟ್ಟಿದ್ದೀನಿ ನಂಬಟ್ಟು ಇಟ್ಕೊಳ್ಳಿ ಅಂದರೆ ನಾವೇನು ಮಾಡ್ತೀವಿ? ನೀನು ಸಾಲ ತಂದಿದ್ಯೋ ಏನು ತಂದಿದ್ಯೋ, ಆಯ್ತು ಕೊಡಪ್ಪ ಅಂತ ಇಟ್ಕೊಂಡ್ಬಿಡ್ತೀವಿ. ಅವ್ರೇನು ರಿಸ್ಕ್ ಮಾಡಿದ್ರು. ನಾನು ಸಾಲಗಾರನಾಗಬಾರ್ದು, ನಮ್ಮ ಗುರುಗಳು ಸಾಲಗಾರ ಆಗಬಾರ್ದು, ಸಿನಿಮಾ ಆಗುತ್ತೆ ಯಾವತ್ತು, ಸಾಲಗಾರ ಆಗಿಬಿಟ್ರೆ ಅಂದ್ಬಿಟ್ಟು ವಾಪಸ್ ಕೊಟ್ಟು ಕಳಿಸೋದು ಸರ್. ಆ ಥರ ಮೆಂಟಾಲಿಟಿ ಇರೋ ಮನುಷ್ಯ ಅದು. ಇನ್ನೊಂದು ಮುಖ್ಯವಾಗಿ ಕೇಳಬೇಕು ಸರ್, ಯಾಕಂದರೆ 2011 ಗಲಾಟೆ ಆದಾಗ ನೀವೆಲ್ಲ ಅವ್ರ ಜೊತೆಗೆ ನಿಂತಿರಿ, ದರ್ಶನ್ ಅವ್ರ ಜೊತೆ ನಿಂತು ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಏನು ಬೇಕು ಅದೆಲ್ಲ ವ್ಯವಸ್ಥೆಯನ್ನು ಮಾಡಿ ಅವ್ರನ್ನೊಂದು ರೂಟಿಗೆ ತರಬೇಕು, ಅಥವಾ ಅವ್ರನ್ನ ಒಂದು ಹೊಸ ರೀತಿಯಲ್ಲಿ ತೆರೆ ಮೇಲೆ ಮಿಂಚು ಥರ ಮಾಡಬೇಕು ಅಂತೇಳಿ ಇದು ಮಾಡಿದ್ರಿ. ಆಗ ಗಲಾಟೆ ಆಗಿದ್ದು ಕೂಡ ಒಂದು ಅಫೇರಿಂದಾನೆ ಅಂತೇಳಿ ಒಂದು ಸುದ್ದಿ ಇರುವಂಥದ್ದು, ಅದು ನಿಖಿತಾ ಅವ್ರ ಜೊತೆಗೇನಂತೇಳಿ. ಈಗ ದರ್ಶನ್ ಅವರು ಒಳಗಡೆ ಹೋಗಿದ್ದು ಪವಿತ್ರಗೌಡ ಅವ್ರ ಕಾರಣಕ್ಕಾಗಿ ಒಳಗಡೆ ಹೋದರು ಅಂತ ಒಂದು ಇದು. ಈ ಅಫೇರ್ಸ್ಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಅವಾಗ ನಿಖಿತನ ಅಫೇರ್ ಅಂತಿಲ್ಲ, ಅದೇನೋ ಅವಾಗ ಹೋಗಿದ್ದು ಅವ್ರ ಫ್ಯಾಮಿಲಿ ಏನೋ ಇನ್ಸಿಡೆಂಟಿಂದ ಆಗಿದ್ದು. ಇವಾಗ ಹೇಳ್ತಾ ಇದ್ದಾರೆ ಬೇರೆ ಒಂದು ಅಫೇರ್ ಇತ್ತು ಅಂತ. ಸರ್, ಇವಾಗ
ನಾನೇನು ಹೇಳ್ತೀನಿ ಅಫೇರ್ ಇತ್ತು ಏನೋ ಗೊತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಹತ್ರ ಈಗ ನೀವು 4 ಸಿನಿಮಾ ಮಾಡಿದ್ದೀವಲ್ಲ ಸರ್, ಒಂದು ಸಿನಿಮಾ ಅಲ್ಲ ಮನುಷ್ಯ ಹೀರೋಯಿನ್ ಅಂತ ನಾನು ಶಾರ್ಟ್ ತೆಗೆಯುವ ಸೀನ್ ಹೇಳ್ದಾಗ ಅಷ್ಟು ಆ್ಯಕ್ಟ್ ಮಾಡೋರಿನ ಅವ್ರ ಪಕ್ಕ ಕೂಡ ಚೇರ್ ಹಾಕ್ಕೊಂಡು ಕೂತ್ಕೋತಾರಲ್ಲ, ಆರಾಮಾಗಿ ಬರೋರು ಅವ್ರು ಸೈಡಲ್ಲಿ ಹಾಕ್ಕೊಂಡು ಲೈಟ್ ಬಾಯ್ಸು ಇವ್ರ ಹತ್ರ ಎಲ್ಲ ತರಲೆ ಹೊಡ್ಕೊಂಡು ಕೂತ್ಕೊಳ್ಳೋರು. ಆಮೇಲೆ ನಾವೆಲ್ಲ ಹೊರಗಡೆ ಹೋಗ್ತೀವಿ ಅಂದ್ಕೊಳ್ಳಿ, ಔಟ್ಡೋರು ಅಬ್ರಾಡ್ ಇಲ್ಲ. ಅವ್ರು ಏನು ಹೇಳಿರೋರು ಗೊತ್ತಾ, ಮ್ಯಾನೇಜರ್ಗೆ ಕೊಡಿರಿ ಸರ್, ಇವಾಗ ನಮ್ಮ ಫ್ಲೋರಲ್ಲಿ ನೀವು ಯಾರು ಫೀಮೇಲ್ಸ್ಗೂ ರೂಮ್ ಹಾಕ್ಬೇಡಿ ಸರ್, ನಮ್ಮ ಫ್ಲೋರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಅಸಿಸ್ಟೆಂಟ್ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನ್ ಅಂಥವ್ರಿಗೆ ಮಾತ್ರ ಹಾಕ್ಲಿ ಸರ್, ಲೇಡೀಸ್ಗೆಲ್ಲ ಬೇರೆ ಫ್ಲೋರಲ್ಲಿ ಹಾಕ್ಬಿಡಿ ಸರ್, ಅಲ್ಲೆಲ್ಲ ಬೇಡ ಅವರು ಹಂಗೆ ಹೇಳೋರು. ಅವರು ಒಂದು ದಿವಸನ ಅವ್ರ ಪಕ್ಕನೂ ಕೂತ್ಕೋತಾರಲ್ಲ ಸರ್, ಶಾರ್ಟ್ ಆದರೆ ಬಂದು ಸೀನ್ ತೆಗಿವಾಗ ಶಾರ್ಟ್ ತೆಗಿವಾಗ ಅಷ್ಟೇ ಅವ್ರ ಜೊತೆ ಮಾತಾಡ್ತಾಯಿದ್ದು, ಇನ್ನು ಮಿಕ್ಕಿ ಟೈಮ್ ಬಂದು ನಮ್ಮ ಹತ್ರ ಕೂತ್ಕೊಳ್ಳೋರು. ಆ ಥರ ಇದ್ದು ವ್ಯಕ್ತಿ ಅವರು. ನಮಗೇನು ಇವಾಗ ಆಶ್ಚರ್ಯ ಆಗುತ್ತೆ ಇದೆಲ್ಲ ಹೇಳ್ತಾ ಇದ್ದರೆ, ಹೆಂಗೆ ಆಯಿತು ಏನಾಯಿತು ಅನ್ನೋದು ನಮಗೂ ಒಂದು ಪ್ರಶ್ನೆನೇ ಹಾಕುತ್ತಿದೆ. ಈಗ 2ನೇ ಬಾರಿ ಪರಪ್ಪನಗರ ಜೈಲಿಗೆ ಹೋಗುವಂಥದ್ದು, ಒಬ್ಬ ಅಷ್ಟು ದೊಡ್ಡ ಹೀರೋಗೆ ದೊಡ್ಡ ಅಭಿಮಾನಿ ಬಳಗ ಹೊಂದಂಥವ್ರು ಇಂಥ ಇನ್ಸಿಡೆಂಟ್ಗಳಲ್ಲಿ ಸಿಕ್ಕಾಕೊಳ್ಳೋದು ಒಂದು ಕಪ್ಪು ಚುಕ್ಕೆ ಕನ್ನಡ ಚಿತ್ರರಂಗಕ್ಕೆ. ಇಂಥ ಸಿಚುವೇಷನಲ್ಲಿ ನೀವು ಅವ್ರನ್ನ ನೆಚ್ಚಿನ ನಿರ್ದೇಶಕರಾಗಿದ್ದರಿಂದಾಗಿ ನಿಮ್ಗೆ ಹೇಗೆ ಇದನ್ನು ತಗೊಂಡಿದ್ದೀರಿ ನೀವು? ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ನೋವಾಗುತ್ತೆ ಸರ್. ಕೆಲವು ಸಂದರ್ಭಗಳಲ್ಲಿ ಅವ್ರನ್ನ ಪೊಲೀಸ್ ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾ ಇರೋದು, ಅವ್ರ ಮುಂದೆ ಯಾರು ಹೆಂಗೆ ಬೇಕು ಹಂಗೆ ಮಾತಾಡ್ತಾ ಇರೋದು ಎಲ್ಲ ಅದನ್ನ ತೋರಿಸ್ತಾ ಇರ್ತೀರ ನೀವು, ಇದರಲ್ಲಿ ನೋಡ್ತಾ ಇರ್ತೀವಿ. ಆಮೇಲೆ ಫೇಸ್ಬುಕ್ಕಲ್ಲೆಲ್ಲ ಬರುತ್ತೆ, ಅವ್ರ ಮುಂದೆ ಅವ್ರ ಹಿಂದೆ ನಿಂತಿದ್ದಾರೆ ಅವಳು ಸುಮ್ಮನೆ ಹಿಂಗೆ ಕೈ ಕಟ್ಕೊಂಡು, ಅವ್ರ ಮುಂದೆ ಯಾರೋ ಏನೇನೋ ಮಾತಾಡ್ಕೊಂಡು ಹೋಗ್ತಾರೆ, ಅವ್ರು ಯಾರೋ ಓಡಾಡ್ತಾರೆ ಏನೋ, ಹಾಗೆಲ್ಲ ನೋಡಿದಾಗ ತುಂಬ ನೋವಾಗುತ್ತೆ. ಸೊ ಹೆಂಗಿದ್ದ ಮನುಷ್ಯ ಯಾವ ಥರ ಕಮೆಂಟಿಂಗ್ ಮಾಡಿಕೊಂಡು ಎಷ್ಟೆಲ್ಲರನ್ನು ತಮಾಷೆ ಮಾಡ್ಕೊಂಡು ಇವತ್ತು ಒಳ್ಳೆ ಒಂದು ಪೆದ್ದನ ಥರ ಹಿಂಗೆ ನಿಂತಿದ್ದಾರೆ ಅಂತಂದಾಗ ತುಂಬ ನೋವಾಗುತ್ತೆ ಸರ್. ಆ ಸೀನ್ಗಳೆಲ್ಲ ನೋಡ್ಬೇಕಂದ್ರೆ ಕೆಲವಂತೂ ನೋಡೋಕ್ಕೆ ಅಷ್ಟು ಬೇಸರ ಆಗುತ್ತೆ, ಅಷ್ಟು ನೋವು ಆಗುತ್ತೆ ನಮ್ಗಳಿಗೆ. ಈ ಕೇಸಿಂದ ದರ್ಶನ್ ಹೊರಗೆ ಬರ್ತಾರೆ ಅಂತ ಅನ್ಸುತ್ತೆ. ಮತ್ತು ನೀವು ಅವ್ರನ್ನ ನೋಡೋದಕ್ಕೆ ಏನಾದ್ರು ಪರಪಾಗ್ನಾರಕ್ಕೆ ಹೋಗಿ ಮಾತಾಡ್ಸ್ಕೊಂಬರೋದನ್ನು ಮಾಡ್ಬೇಕಂತಂದರೆ ಹೇಗೆ? ಅಲ್ಲ, ಈಗ ಹೋಗ್ಬೇಕನ್ನೋದು ಗ್ಯಾರಂಟಿ ಹೋಗ್ತೀವಿ. ಈಗ ಇನ್ನೂ ಇದ್ದಾರೆ ನೋಡಿ ಸರ್, ಎಷ್ಟೇ ಆಗಲೇ ನೋವು ಅನ್ನೋದು ಇದ್ದೇ ಇರುತ್ತೆ. ನಾವು ಇವಾಗಲೇ ಹೋಗಿ ಎಲ್ಲ ಮಾಡೋಕ್ಕಾಗಲ್ಲ, ಇನ್ನೂ ಒಂದು ಸ್ವಲ್ಪ ದಿನ ಆಗಬೇಕು. ನೋಡಿಕೊಂಡು ಪೊಸಿಷನ್ ನೋಡ್ಕೊಂಡು ಹೋಗ್ತೀನಿ ಸರ್, 100% ಹೋಗಿ ಮೀಟ್ ಮಾಡಿ. ಓಕೆ ಸರ್. ಸೊ ಇದಿಷ್ಟು ದರ್ಶನ್ ಅವರಿಗೆ 4 ಸಿನಿಮಾಗಳನ್ನು ಕೊಟ್ಟಂಥ ನಿರ್ದೇಶಕ ಎಚ್ ವಾಸು ಅವರ ಮಾತುಗಳು. ಸಾಕಷ್ಟು ಭಾವುಕರಾಗಿ ಮಾತಾಡೋದು. ದರ್ಶನ್ ಅವರು ಇಂಥ ಸ್ಥಿತಿಯನ್ನು ನೋಡೋದಕ್ಕೆ ನಮ್ಮಿಂದ ಖಂಡಿತ ಸಾಧ್ಯ ಆಗ್ತಿಲ್ಲ ಅನ್ನೋ ಮಾತನ್ನು ಎಚ್ ವಾಸು ಅವರು ಹೇಳಿರುವಂಥದ್ದು. ಕ್ಯಾಂಪರ್ಸನ್ನು ಮುನಿಯಪ್ಪ ಜೊತೆಗೆ ವಿಜಯ್ ಕಾರಕ್ಕಿ, ಏಷ್ಯಾನೆಟ್ ಸೋಡ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.